ಎಎನ್ಎಂ ನ್ಯೂಸ್ಗೆ ಸ್ವಾಗತ. ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರು ಚಿಂತಾಮಣಿಗೆ ಭೇಟಿ. ನೆರೆ ಸಂತ್ರಸ್ತರಿಗೆ ಇಲ್ಲಿನ ಸಂಗ್ರಹಿಸಿದ ವಸ್ತುಗಳ ವೀಕ್ಷಣೆ. ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸಂಗ್ರಹ ಮಾಡುತ್ತಿರುವ ವಿಷಯವನ್ನು ತಿಳಿದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರವರು ಜಿಲ್ಲಾ ಸಂಘದ ಅಧ್ಯಕ್ಷ ಮುನಿಕೃಷ್ಣಪ್ಪ ಜಯರಾಮ್ರವರ ಜೊತೆ ಚಿಂತಾಮಣಿಗೆ ಭೇಟಿ ನೀಡಿ ಇಲ್ಲಿನ ಪತ್ರಕರ್ತರ ಸಂಘ ಸಂಗ್ರಹಿಸಿದ ವಸ್ತುಗಳನ್ನು ವೀಕ್ಷಣೆ ಮಾಡಿ ಸಂತಸ ವ್ಯಕ್ತಪಡಿಸಿದರು. ನಂತರ ಅವರು ಇಲ್ಲಿನ ಪತ್ರಕರ್ತರ ಸಂಘದ ಅಧ್ಯಕ್ಷ ಮತ್ತು ಹಿರಿಯ ಸದಸ್ಯರಿಂದ ಸಂಗ್ರಹಣೆ ಮಾಡಿದ ಬಗ್ಗೆ ಮಾಹಿತಿ ಪಡೆದುಕೊಂಡು ಮಾತನಾಡಿ, ಸಮಾಜದ ಆಗು ಹೋಗುಗಳ ಬಗ್ಗೆ ಗಮನ ಕೊಡುವ ಪತ್ರಕರ್ತರು ಒತ್ತಡ ಕೆಲಸದ ನಡುವೆಯೂ ಇಲ್ಲಿನ ಪತ್ರಕರ್ತರ ಸಂಘವು ನೆರೆ ಸಂತ್ರಸ್ತರಿಗೆ, ಅದರಲ್ಲೂ ಜಾನುವಾರುಗಳಿಗೆ ಬೇಕಾದ ಪಶು ಆಹಾರವನ್ನು ಸಂಗ್ರಹಣೆ ಮಾಡಿ ಖುದ್ದು ಸ್ಥಳಕ್ಕೆ ಹೋಗಿ ಹಂಚಲು ಪತ್ರಕರ್ತರು ತೆರಳುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಗರದ IDSMT ಮಾರುಕಟ್ಟೆಯ ವ್ಯಾಪಾರಸ್ಥರು, ತಾಲೂಕಿನ ಕೈವಾರ ಹೋಬಳಿಯ ವೈಜಕೂರು ಗ್ರಾಮಸ್ಥರು 1 ಟ್ರ್ಯಾಕ್ಟರ್ನಷ್ಟು ಅಕ್ಕಿ, ಬೇಳೆ, ರಾಗಿ, ಮಸಾಲೆ ಪದಾರ್ಥಗಳು, ಹಾಲು ಸೇರಿದಂತೆ ನಿತ್ಯ ಬಳಕೆಯ ವಸ್ತುಗಳನ್ನು ಸಂಗ್ರಹಿಸಿ ಪತ್ರಕರ್ತರ ಸಂಘಕ್ಕೆ ನೀಡಿದರು. ಭೂಮಿಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಶಾಲೆಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ದಾನಿಗಳಾದ KN ರಮೇಶ್, ಶಿಕ್ಷಕರಾದ ಶ್ರೀನಿವಾಸ ರೆಡ್ಡಿ, DM ರವಿ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ನೆರೆ ಸಂತ್ರಸ್ತರಿಗಾಗಿ ಸಂಗ್ರಹಿಸಿದ್ದ 20,000 ರೂಗಳನ್ನು ಸಹ ಪತ್ರಕರ್ತರ ಸಂಘಕ್ಕೆ ನೀಡಿದರು. ಕೊನೆಯ ದಿನವಾದ ಇಂದು ಸಹ ನಗರ ಮತ್ತು ತಾಲೂಕಿನ ಸಾರ್ವಜನಿಕರು ವಿವಿಧ ಸಾಮಗ್ರಿ ಸೇರಿದಂತೆ ವಿವಿಧ ವಸ್ತುಗಳನ್ನು ನೀಡುವ ಮೂಲಕ ಉತ್ತರ ಕರ್ನಾಟಕದ ನೆರೆಯ ಸಂತ್ರಸ್ತರ ನೆರವಿಗೆ ಮುಂದಾದರು. ಪತ್ರಕರ್ತರ ಸಂಘ ಕೊಂಡೊಯ್ಯುವ 600 ಕಿಲೋಮೀಟರ್ ದೂರದ ಸ್ಥಳಕ್ಕೆ ಉಚಿತ ಲಾರಿಯ ವ್ಯವಸ್ಥೆಯನ್ನು ಕೈವಾರದ ದಾನಿ ಸಾಮ್ರಾಟ್ ಗುಪ್ತಾರವರು ಒದಗಿಸಿದ್ದಾರೆ. ಲಾರಿಗೆ ಎಲ್ಲ ಪಶು ಆಹಾರ, ಅಕ್ಕಿ ಮತ್ತಿತರ ಸಾಮಗ್ರಿಗಳನ್ನು ಲಾರಿಗೆ ತುಂಬುವ ಕೆಲಸಕ್ಕೆ ಭೂಸಾ ನಟರಾಜ್ ಮತ್ತು ಅವರ ಮಗ ಭೂಸಾ ರಾಜೇಶ್ವರವರು ತಮ್ಮ ಕಾರ್ಮಿಕರ ಸಹಾಯ ಮೂಲಕ ತುಂಬಿಸಿಕೊಳ್ಳಲು ನೆರವಾದರು. ಇಂದು ಸಹ ಕೆಲವು ದಾನಿಗಳು ಪಶು ಆಹಾರವನ್ನು ನೀಡಿ ನೆರವಾದರು.